exercise 9.1 third question. ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಲೆಂತ್ ಆಫ್ ದ ಫೆನ್ಸ್ ಆಫ್ ಎ ಟ್ರೆಪಿಸಿಯಂ ಶೇಪ್ಡ್ ಫೀಲ್ಡ್ ABCD is 120 meter. ಓಕೆ, ಈಗ ಏನ್ ಕೊಡಿದಾರೆ, ಒಂದು ಫೀಲ್ಡ್ ಇದೆ. ಓಕೆ, ಈಗ ಇದಕ್ಕೆ ಫೆನ್ಸ್ ಹಾಕಿದ್ದಾರೆ. ಫೆನ್ಸ್ ಅಂದ್ರೆ ನಥಿಂಗ್ ಬಿಟ್ ಏನು, ಬೇಲಿ ಅಂತ ಕರಿತೀವಿ. ನಿಮ್ ಬೇಲಿ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಏನಂತ ಅನ್ಕೊಳ್ರಿ, ಕಾಂಪೌಂಡ್ ಅಂತ ತಿಳ್ಕೊಳ್ರಿ. ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಈ ಫೀಲ್ಡ್ ಗೆ 4 ಸೈಡ್ ಕಾಂಪೌಂಡ್ ಕಟ್ಟಿದ್ದಾರೆ. ಅದ್ರ ಲೆಂತ್ ಬಂದ್ಬಿಟ್ಟು ಎಷ್ಟಿದೆ, 120 ಮೀಟರ್ ಇದೆ. ಸೊ ಇಲ್ಲಿ ಬರ್ದ್ಬಿಡ್ತೀನಿ ಅದು. ಸೊ ನಥಿಂಗ್ ಬಟ್ ಲೆಂತ್ ಆಫ್ ದ, ಓಕೆ ಒಂದ್ ನಿಮಿಷ, ಏನ್ ಬರೆಯೋಣ, ಲೆಂತ್ ಆಫ್ ದ ಫೆನ್ಸ್ ಆಫ್ ದ ಫೀಲ್ಡ್ ಎಷ್ಟು, 120 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, BC is equal to 48 meter, BC ವ್ಯಾಲ್ಯೂ ಬಂದು 48, CD ವ್ಯಾಲ್ಯೂ ಬಂದು 17, ಆಮೇಲೆ AD ವ್ಯಾಲ್ಯೂ ಬಂದು 40 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಸೊ ನಥಿಂಗ್ ಬಟ್ ಏನ್ ಕಂಡಿಡ್ಬೇಕು, ಏರಿಯಾ ಆಫ್ ದಿಸ್ ಫೀಲ್ಡ್ ಕಂಡಿಡ್ಬೇಕು. ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಸೈಡ್ AB is perpendicular. ಓಕೆ, ಈ AB ಬಂದು perpendicular ಅಂತ ಕೊಟ್ಟಿದ್ದಾರೆ. ನಥಿಂಗ್ ಬಟ್ 90 ಡಿಗ್ರಿ ಲೈನ್ ಅಂತ. To the parallel side AD and BC. So nothing but AD parallel to BC ಅಂತ ಕೊಟ್ಟಿದ್ದಾರೆ. ಓಕೆನಾ, ಈ ಡಯಾಗ್ರಾಮ್ ನಾಗ ಏನೇನ್ ಕೊಟ್ಟಿದೀವಿ ಇಲ್ಲಿ ಬರ್ಕೊಂಡಿದೀವಿ. ನೋಡೋಣ, ಲೆಂತ್ ಆಫ್ ದ ಫೆನ್ಸ್ ಅಂತಂದ್ರೆ, ಓಕೆ, ಈ ಕಾಂಪೌಂಡ್ ನೆಲ್ಲ ಆಡ್ ಮಾಡಿದ್ರೆ, ಓಕೆ, ಈ ಕಾಂಪೌಂಡ್ ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 120 ಬರುತ್ತಂತ ಕೊಟ್ಟಿದ್ದಾರೆ. ಸೊ ನಾವ್ ಎಲ್ಲ ಆಡ್ ಮಾಡೋಣ. ಸೊ ಏನು ಎಲ್ಲ ಆಡ್ ಮಾಡ್ಬೇಕಂದ್ರೆ ಏನು, ABನೂ ಆಡ್ ಮಾಡ್ಬೇಕು, ಪ್ಲಸ್ BCನೂ ಆಡ್ ಮಾಡ್ಬೇಕು, ಪ್ಲಸ್ CDನೂ ಆಡ್ ಮಾಡ್ಬೇಕು, ಪ್ಲಸ್ ADನೂ ಆಡ್ ಮಾಡ್ಬೇಕು. ಇವ್ರು ಎಲ್ಲರನ್ನ ಸೇರಿದ್ರೆ ಎಷ್ಟಾಗುತ್ತಂತೆ, 120 ಮೀಟರ್ ಆಗುತ್ತಂತ ಕೊಟ್ಟಿದ್ದಾರೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. AB ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರೀತೀನಿ. ಈಗ BC ವ್ಯಾಲ್ಯೂ ಎಷ್ಟು, 48. ಓಕೆ, ಆಮೇಲೆ CD ವ್ಯಾಲ್ಯೂ ಎಷ್ಟು, 17. AD ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು, 40 ಇಸ್ ಈಕ್ವಲ್ ಟು 120 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ AB ಪ್ಲಸ್ ಇವನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ, 40 ಪ್ಲಸ್ 40 88 ಆಯ್ತು. 88 ಪ್ಲಸ್ 98 ಇದು ಎಷ್ಟಾಗುತ್ತೆ, 105 ಆಗುತ್ತೆ. ನೀವು 3 ಆಡ್ ಮಾಡೋ 105 ಆಗುತ್ತೆ. ಇಸ್ ಈಕ್ವಲ್ ಟು 120. AB ಇಸ್ ಈಕ್ವಲ್ ಟು 120 ಪ್ಲಸ್ 105 ಹಾಕೊಂಡು ಹೋದ್ರೆ ಮೈನಸ್ 105 ಆಗುತ್ತೆ. ಸೊ AB ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 15 ಆಗುತ್ತೆ. 15 ಮೀಟರ್. ಓಕೆ, ಸೊ ನಮಗೀಗ AB ವ್ಯಾಲ್ಯೂ ಗೊತ್ತಾಯ್ತು, ಎಷ್ಟು, 15 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಾವೇನ್ ಮಾಡೋಣ, ಇವಾಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ನಾನು. ಓಕೆ, ಈಗ ನಾನು ಏನ್ ಕಂಡಿಡ್ಬೇಕು, ಏರಿಯಾ ಆಫ್ ದ ಫೀಲ್ಡ್ ಕಂಡಿಡ್ಬೇಕು. ಯಾವ ತರ ಇದೆ, ಟ್ರೆಪಿಸಿಯಂ ಶೇಪ್ ಅಲ್ಲಿ ಇದೆ. ಸೊ ಏರಿಯಾ ಆಫ್ ಫಾರ್ಮುಲಾ ಅಪ್ಲೈ ಮಾಡ್ಬಿಡ್ತೀನಿ. ಟ್ರೆಪಿಸಿಯಂ ಇಸ್ ಈಕ್ವಲ್ ಟು ಹಾಫ್ ಇಂಟು A ಪ್ಲಸ್ B ಇಂಟು H. ಓಕೆ, ಇಲ್ಲ ಪ್ಯಾರಲಲ್ ಸೈಡ್ಸ್ ಏನ್ ಇರ್ತಾವಲ್ಲ, ಅದರಲ್ಲಿ ಒಂದನ್ನ A ಅಂತ ತಗೊಂತೀನಿ, ಇನ್ನೊಂದನ್ನ B ಅಂತ ತಗೊಂತೀನಿ. ಸೊ A ವ್ಯಾಲ್ಯೂ ಎಷ್ಟು, 40, B ವ್ಯಾಲ್ಯೂ ಎಷ್ಟು, 48. ಯಾವಾಗಲೂ ಈ 90 ಡಿಗ್ರಿ ಲೈನ್ ಇದೆ ಅಲ್ಲ, ಈ 90 ಡಿಗ್ರಿ ಲೈನ್ ನ ನಾವು ಯಾವಾಗಲೂ ಹೈಟ್ ಅಂತ ತಗೋಬೇಕು. ಹೈಟ್ ಎಷ್ಟು ಕಂಡಿದ್ದೀವಿ ಇಲ್ಲಿ, 15 ಅಂತ ಕಂಡಿದ್ದೀವಿ. ಸೊ H ವ್ಯಾಲ್ಯೂ ಎಷ್ಟು, 15. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಇಂಟು A ಪ್ಲಸ್ B, A ವ್ಯಾಲ್ಯೂ ಬಂದು 40. ಓಕೆ, B ವ್ಯಾಲ್ಯೂ ಬಂದ್ಬಿಟ್ಟು 48 ಇಂಟು ಹೈಟ್ ವ್ಯಾಲ್ಯೂ ಎಷ್ಟು, 15. ಓಕೆ, ಈಗ ಬ್ರಾಕೆಟ್ ನಾಗ ಸಾಲ್ವ್ ಮಾಡೋಣ. ಫಸ್ಟ್ 1/2 ಇಂಟು 40 ಪ್ಲಸ್ 48 ಎಷ್ಟಾಗುತ್ತೆ, 88 ಆಗುತ್ತೆ, ಇಂಟು 15. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2, 44 ಜಾ. ಸೊ ಈಗ ಏನಾಯ್ತು, ಉಳಿದಿದ್ದು 44 ಇಂಟು 15. ಸೊ ಮಲ್ಟಿಪ್ಲೈ ಮಾಡಿದ್ರೆ 15 4 ಜಾ 60, 6 ಕ್ಯಾರಿ, 15 4 ಜಾ 60 ಪ್ಲಸ್ 6 66. ಓಕೆ, ಇಲ್ಲಿ ಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು, ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಯಾಕಂದ್ರೆ ಏರಿಯಾ ಅಂದ್ರೆ ಯಾವಾಗಲೂ ಸ್ಕ್ವೇರ್ ಅಂತ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು ಏರಿಯಾ ಆಫ್ ದಿಸ್ ಫೀಲ್ಡ್ ಬಂದ್ಬಿಟ್ಟು ಏನು, 660 ಮೀಟರ್ ಸ್ಕ್ವೇರ್. ಇದು ಬಂದು ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು,
ಮತ್ತೆ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಏನಂದ್ರೆ ಲೈಕ್ ನೋಟ್ಸ್ ಅಪ್ಡೇಟ್ ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.